ಸಮಾಜಕ್ಕೆ ಉತ್ತಮ ನಾಗರಿಕರನ್ನ ನೀಡುವಲ್ಲಿ ಶಿಕ್ಷಣದ ಪಾತ್ರ ಮಹತ್ವದಾಗಿದೆ. ಹಾಗಾಗಿ ಪಾಲಕರು ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣವನ್ನ ಕೊಡಿಸಿ ಅಂತ ಹೇಳಿ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಕರೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತೆಲಗಿ ರಸ್ತೆಯಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದಂತಹ ಅವರು, ಜಾಗತಿಕ ಮಟ್ಟದಲ್ಲಿ ಸುಮಾರು 2.30ಯಷ್ಟು ಹೆಚ್ಚು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯೇ ಪ್ರಧಾನ ವ್ಯಾವಹಾರಿಕ ಭಾಷೆಯಾಗಿದೆ. ಸರ್ಕಾರ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ 100 ಮೌಲಾನಾ ಆಜಾದ ಆಂಗ್ಲ ಶಾಲೆ ಸ್ಥಾಪನೆಗೆ ಮುಂದಾಗಿದೆ. ನಮ್ಮ ಕ್ಷೇತ್ರಕ್ಕೂ ಕೂಡ ಶಾಲೆ ಮಂಜೂರಾಗಿದೆ. ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರು, ಶಾಲಾ ಕಟ್ಟಡ, ಪ್ರಯೋಗಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು ಅಗತ್ಯವಾಗಿದೆ. ಮೌಲಾನಾ ಆಜಾದ್ ಶಾಲೆಯಲ್ಲಿ LKGಯಿಂದ PUC ವರೆಗೆ ಶಿಕ್ಷಣವನ್ನ ಕೊಡ್ತಾ ಇದ್ದು, ಇದರ ಸದುಪಯೋಗವನ್ನ ಪಡೆಯಬೇಕು ಅಂತ ಹೇಳಿದ್ರು. ಈ ವೇಳೆ ಮುಖಂಡರಾದ ಲೋಕನಾಥ ಅಗರವಾಲ, YS ಸೋಮನಕಟ್ಟಿ, ಶಬೀರ್ ಅಹಮದ್ ನದಾಫಾ, ಪ್ರಶಾಂತ್ ಪೂಜಾರಿ, ಅಶೋಕ್ ಹಾರಿವಾಳ ಸೇರಿದಂತೆ ಬೊಮ್ಮನಹಳ್ಳಿ ಮತ್ತು ಸರ್ಕಾರಿ ಅಧಿಕಾರಿಗಳು, ಬೊಮ್ಮನಹಳ್ಳಿಯ ಗ್ರಾಮಸ್ಥರು ಹಾಗೂ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ಬಸವನ ಬಾಗೇವಾಡಿ ಕೊಟ್ಟಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಈ ಶಾಲೆ ಬಸವನ ಬಾಗೇವಾಡಿಗೆ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೆ ಒಂದು ಸಂತೋಷದ ಸಂಗತಿ. ಯಾಕೆಂದ್ರೆ ಇಲ್ಲಿ ಮಕ್ಕಳಿಗೆ ಭವಿಷ್ಯದಲ್ಲಿ ಭವಿಷ್ಯ ನಿರ್ವಹಣೆ ಮಾಡ್ಕೊಳ್ಬೇಕಾದ್ರೆ ಸುಸಜ್ಜಿತವಾದಂತ ಶಾಲೆ ಬೇಕು, ಕಲಿತಕ್ಕಂತ ಸವಲತ್ತುಗಳು ಬೇಕು. ಎರಡೂ ಇರದೆ ಬಹಳಷ್ಟು ಎಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಹೋಗದೆ ವಿದ್ಯಾಭ್ಯಾಸನೇ ಬಿಡ್ತಾ ಇದ್ರು, ವಿಶೇಷವಾಗಿ ಮುಸಲ್ಮಾನ್ ಮಕ್ಕಳು. ಆದ್ರೆ ಇಲ್ಲಿ ಕೇವಲ ಮುಸಲ್ಮಾನ್ ಮಕ್ಕಳು ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಅಡ್ಮಿಷನ್ 75-25 25% ಬೇರೆ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. 75% ಆ ಸಮಾಜಕ್ಕೆ ನಾವು ಅವಕಾಶ ಕೊಡ್ತಾ ಇದೀವಿ. ಇದರ ಅರ್ಥ ನಮ್ಮ ಆಫೀಸಲ್ಲಿ ಅವ್ರು ಹೇಳಿದ್ರು, ಇನ್ನೂ ಒಂದ್ ಕಾಲದಲ್ಲಿ ದೇಶ ವಿಭಜನೆ ಆದ್ರೂ ಕೂಡ ಮೌಲಾನಾ ಆಜಾದ್ ಅಂತ ಹಿರಿಯರು ನಾವು ಹುಟ್ಟಿದ್ದಲ್ಲಿ ಅಲ್ಲೇ ಬೆಳಿಬೇಕು, ಅಲ್ಲೇ ಉಳಿಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು. ನಾವು ಎಲ್ಲ ಸಮಾಜವನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಹಕಾರ ನಮಗಿರ್ಲಿ, ನಮ್ಮ ಸಹಕಾರ ತಮಗಿರ್ಲಿ. ಈ ಊರು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅಣ್ಣ ಬಸವಣ್ಣನ ಊರು ಅಂದರೆ ಒಂದು ಮಾದರಿಯ ಸಾಮರಸ್ಯದ ಬದುಕನ್ನು ಕೊಡ್ತಕ್ಕಂಥ ಊರಾಗಬೇಕು ಅನ್ನೋದು ನನ್ನೆಲ್ಲರ ಆಸೆ. ಅದೇ ಥರ ಇವತ್ತು ತಾವು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ. ತಮಗೂ ಕೂಡ ಕೃತಜ್ಞತೆಯನ್ನು ಹೇಳಿ, ಈ ಶಾಲೆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಲಿ. ಇಲ್ಲಿ ಕಲಿತಕ್ಕಂಥ ಮಕ್ಕಳು ಕೇವಲ ಇಂಜಿನಿಯರು, ಡಾಕ್ಟರ್ ಅಷ್ಟೇ ಅಲ್ಲ, IAS, IPS ವಿಜ್ಞಾನಿಗಳಾಗಲಿ. ಎಲ್ಲದಕ್ಕಿಂತಲೂ ಮೊದಲು ಅವ್ರು ಏನಾಗಬೇಕಂದ್ರೆ ಒಳ್ಳೆಯ ಸಮಾಜದ ಒಬ್ಬ ನಾಗರಿಕನಾಗಲಿ ಅಂತೇಳಿ ನಾನು ಬಯಸ್ತೀನಿ. ಅಂಥ ಒಂದು ಮನಸ್ಥಿತಿಯನ್ನು ಮಕ್ಕಳು ಉದ್ಭವ ಮಾಡಿಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ತಮಗೆಲ್ಲರಿಗೆ ಶುಭವನ್ನು ಕೋರಿ, बच्चियों को इस स्कूल में दाखिल कराएं और ये मत सोचे कि दूर है, उसके इंतज़ाम भी बहुत हो जाएगा, समझे क्या? इसलिए मैं अल्लाह ताला से दुआ करता हूँ कि अल्लाह तबारक व तआला हम सबको इस स्कूल में बढ़ चढ़ करके हिस्सा लेने की तौफीक अता फरमाए। अल्लाह ताला से दुआ है कि अल्लाह तबारक व तआला हम सबको इस स्कूल में ज़्यादा से ज़्यादा जान माल लगाने की तौफीक अता फरमाए। आमीन सुम आमीन व आखिर दावाना अल्हम्दुलिल्लाहि रब्बिल आलमीन। ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.